ಯಾಕಮ್ಮ ಮಗ ನಿಮ್ಮ ಅತ್ತೆ ಗುಡ್ಸಟ್ಟಿ ಅಷ್ಟೊಂದು ಇದು ಮಾಡ್ತಿದ್ಲಲ್ಲ ನೆನೆ ದಿವಸ ಜಗಳ ಆಡ್ತಿದ್ಲು ಮರಿತಿದ್ಲಲ್ಲ. ನೀನೇ ನೋಡಿದ್ಯಲ್ಲಮ್ಮ, ಅವಳ್ದು ಯಾವಾಗಲೂ ಇದ್ದಿದ್ದೆ. ಯಾವಾಗಲೂ ಕಯ 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 ಅಂತಾನೆ ಇರ್ತಾಳೆ ಕಣಮ್ಮ. ಅದೇ ಬೇಜಾರು ನನಗೆ. ಅಯ್ಯೋ, ನನ್ನ ಗಂಡ ಒಬ್ಬ ಚೆನ್ನಾಗಿರೋದಕ್ಕೆ ಎಷ್ಟೋ ಪರವಾಗಿಲ್ಲ. ನನ್ನ ಗಂಡನೇನಾರ ನಮ್ಮ ಮತ್ತೆ ಕೇಳಂಗಿದ್ದಿದ್ರೆ ನನ್ನ ಕತೆ ಇಷ್ಟೊತ್ತಿಗೆ ಗೋವಿಂದ ಆಗ್ಬಿಡೋದು. ಅವ ನೀನು ನೋಡಿದ್ರೆ ನನಗೆ ಅಯ್ಯೋ ಹೊಟ್ಟೆಯಲ್ಲಿರೋ ಕಳ್ಳೆಲ್ಲ ಕಿತ್ತು ಬರ್ತವೆ ಕಣವ. ಅಂತ ಮುಂಡು ಇಂತ ನೀನು ಸೊಸೆ ಅಲ್ಲ ಕಣವ, ಸೊಸೆ ಅಲ್ಲ. ಅಯ್ಯೋ ಇವ ನನ್ನ ಸೊಸೆನ ಒಳ್ಳೆ ಕಣವ, ಬಜಾರಿ ಬಜಾರಿ. ಅಯ್ಯೋ ನನಗೆ ನೀನು ಸಿಕ್ಬಿಟ್ಟಿದ್ದಿದ್ರೆ ಹೆಂಗೆ ಮಡಿಕೊಳ್ಳಿನ ಕಣವ. ಅಯ್ಯೋ ಹೋಗ್ಲಿ ಬಿಡಮ್ಮ. ಅಯ್ಯೋ ನಿಮ್ಮತ್ತೆ ತಲಕಾಲದಿಂದ ನನ್ನನಿಗೂ ಹಿಂಗೇ ಮಾಡ್ಕೊಂಬಂದ್ಲು ಕಣವ, ಇವತ್ತು ನಿನಗೂ ಮಾಡ್ತಾವಳೆ. ಏನ್ರಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಇಬ್ರುವೇ? ಅಯ್ಯೋ ಏನೂ ಇಲ್ಲ ಕಣ್ ಬಾರೆಲ್ಲತ್ತ, ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದ ಕಣ ನಾನು ವಾರ್ಗಿತಿ ಸೊಸೆ ಒಂದಿಗೆ. ಅಯ್ಯೋ ಮಾತಾಡಮ್ಮ, ನೀನು ವಾರ್ಗಿತಿ ಒಂದಿಗೆ ಮಾತಾಡಲ್ಲ ಅಂತಿದ್ದಿ, ಇವಳೊಂದು ಮೂರು ಚೆನ್ನಾಗೇ ಮಾತಾಡ್ತಾ ಇದ್ದಿ. ಅಯ್ಯೋ ಆ ಗುಡ್ಸಟ್ಟಿ ಒಂದಿಗೆ ಮಾತಾಡಲ್ಲ ನಾನು. ಇದು ಮಗ ಆದ್ರೆ ಒಳ್ಳೆ ಮಗ, ಅದಕ್ಕೆ ಇವಳೊಂದು ಮಾತ್ರ ಮಾತಾಡ್ತೀನಿ. ಮಗ ನೀನು ಅವಳ ಮಾತೆಲ್ಲ ಕೇಳ್ಕೊಬೇಡ, ಅವಳಿಗೆ ಸರಿಯಾಗಿ ಇಳಿಸು, ಇಟ್ಟಾಗ್ತಾ ಆಚೆ ಕೊಡ್ಸು, ಅವಾಗ ಅವಳು ಬುದ್ಧಿ ಬರೋದು. ಅಯ್ಯೋ ಹೋಗಮ್ಮ, ನನ್ನ ಗಂಡ ಬೈತಾನೆ ಕಣ. ಅಯ್ಯೋ ಒಂದೊಂದ್ಸಲ ಕುಣಿತ ನನ್ನ ಗಂಡು ಇಲ್ಲೋ ಅಂತ ಲಗ್ಗೋ ಅಂತ ನನ್ನ ಮೇಲೆ. ನಿನ್ನ ಗಂಡನ ಹತೋಟಿಲ್ ಮಡಿಕೊಳ್ಳವ, ಹತೋಟಿಲ್ ಮಡಿಕೋ. ಹತೋಟಿಲ್ ಮಡಿಕೊಂಡು ನಿಮ್ಮ ಅತ್ತೆನ ಫಸ್ಟು ಒದ್ದು ಆಚ್ಕಾಕು, ಬೇರೆ ಮಾಡ್ಕೊಂಡು ಮಾ ಇದೇನು ಹಿಂಗೆ ಹೇಳ್ಕೊಡ್ತಾ ಇದ್ದೀರ ನೀನು ಅವಳಿಗೆ? ಎಲ್ಲ ಕಣಿ ಮಗ, ಅವಳಂಗ ಅಯ್ಯೋ ಅನ್ಸ್ಕೊತಾಳೆ ಕಣಿ, ಇವಳನ್ನ ಉರ್ಬಡ್ಕೊಂಡು ತಿನ್ಕೋತಾಳೆ ಕಣಿ ನಾನು ವಾರ್ಗಿತಿ. ಅದಕ್ಕೆ ಮಾವ್ ಏನಾರ ಆಗಲಿ ಕಂಡ ಮನೆ ಸುದ್ದಿ ನಿನಗೆ ಯಾಕೆ ಹಿಂಗೆ ಹೇಳ್ಕೊಡು ಸೊಸೆದಿರ್ಗೆ. ಹಾಂ ಸರಿ ಕಣವ. ನೀವೇನು ನಿಮ್ಮಂದು ಮಾತಾಡ್ಕೊಂಡು ನಿಂತಿರೋದೇನಾರ ಕೆಂಪಮ್ಮ ನೋಡೋದು ನನ್ನ ಬಿಟ್ಟಾಳೆ, ಹೋಗಿ ದುಪ್ಪ ಹಾಕ್ತಾಳೆ. ಏನಾರ ಮಾಡ್ಕೊಳ್ಳಿ ನೀವು, ನಾನು ಹೋಯ್ತೀನಿ. ಅಯ್ಯೋ ಇಲ್ಲ ಅತನ ಮಾತು ಕೇಳ್ಬೇಡ ಕಣವ ನೀನು. ನಿಮ್ಮ ಅತ್ತೆನ ನಿನ್ನ ಗಂಡನ ಅದು ಕಾಯ್ಕೊಂಡು ಫಸ್ಟ್ ನಿಮ್ಮ ಅತ್ತೆನ ಬೇರೆ ಕೊಟ್ಟು ಕಳಿಸು, ಆವಾಗಲೇ ಬುದ್ಧಿ ಬರೋದ ಗುಡ್ಸಟ್ಟಿಗೆ. ಅಯ್ಯೋ ಹೋಗಮ್ಮ, ನೀನು ಹೇಳ್ದಂಗೆಲ್ಲ ಮಾಡ್ತೀನಿ. ಆದ್ರೂ ನಮ್ಮ ಅತ್ತೆ ಯಾವಾಗಲೂ ಕಿಚ್ಚಾಡ್ತಾ ಇರ್ತಾಳೆ. ನೀನು ಇದು ಮಾಡಬೇಕು, ಯಾವಾಗಲೂ ಜಗಳ ಆಡಬೇಕು, ಇದು ಮಾಡ್ಬೇಕು, ಅವಾಗ ಅವಳು ಬುದ್ಧಿ ಬರೋದು ಕೆಟ್ಟ ಮನ್ಸು ಹೊತ್ತಿಗೆ. ಅಯ್ಯೋ ಯಾವಾಗಲೂ ಮನೆಯೊಳಗೆ ಕಿರಿಕಿರಿ ಏನಮ್ಮ. ಅಯ್ಯೋ ಹೋಗತ್ತೆ, ನನಗೂ ಸಖತ್ ಬೇಜಾರಾಗ್ಬಿಟ್ಟದೆ. ತಲ್ಕಾಲದಿಂದ ನಂಗೆ ಕಣವ ನಿಮ್ಮ ಅತ್ತೆ ನನ್ನೊಂದು ಹಂಗೆಯ ಇದು ಮಾಡೋಳು. ಅಡುಗೆನೇನವ ಏನು ಅಡುಗೆ ಮಾಡಿದವ? ಅಯ್ಯೋ ಮಳೆ ಹುಳಿಕಾಳು ಸಾರು ಮಾಡಿ ಮುದ್ದೆ ಮಾಡಿದೆ ಕಣಮ್ಮ. ನೀನೇನು ಮಾಡಿದಮ್ಮ ಅಡುಗೆನ? ಅಯ್ಯೋ ನಾನು ಏನಿಲ್ಲ ಕಣವ, ಅವತ್ತು ಲಕ್ಷ್ಮಕ್ಕನ ಬರ್ತಡೇ ದಿವಸ ಒಂದಿಷ್ಟು ಹೆಸರು ಕೊಟ್ಟಿದ್ದೆ ಲಕ್ಷ್ಮಕ್ಕ, ಅದನ್ನೇ ಬಿಸಿ ಮಾಡಿದ್ದೆ, ಅದೇ ಚೆನ್ನಾಗದೆ. ಹೋಗಿ ಮುದ್ದೆ ಮಾಡ್ಕೊತೀನಿ. ಸರಿ ಕಣವ, ನಾನು ಬರ್ತೀನಿ. ಅಯ್ಯೋ ನಿನ್ನ ಜೊತೆ ಮಾತಾಡ್ಕೊಂಡು ನಿಂತಿರೋದು ನೋಡಿದ್ರೆ ನಮ್ಮ ಅತ್ತೆ ತಿರುಗಿ ಲಗ್ಗೋ ಅಂತ ಕುಣಿತಾಳೆ. ಬರ್ತೀನಿ ನಾನು. ಸೌತಿ ಬಿಡ್ಬೇಡ ಕಣವ ನೀನು, ಅದಕ್ಕಾಕವ ಅವಳಿಗೆ ಕಂತ್ರಿಲ್ಲ ಅವಳಿಗೆ. ಸರಿ ಕಣವ, ಆಯಿತು ಹೋಗು ಹೋಗು ಹೋಗು. ಸೌತಿ ಮುಂಡಿಗೆ ಮಾಡ್ಕೊಡ್ತೀನಿ, ಚೆನ್ನಾಗಿ ಹೇಳ್ಕೊಡ್ತಿ ಅವಳಿಗೆ, ಚೆನ್ನಾಗಿ ಇವಳಿಗೆ ಮುಂಡೆಗೆ ಮಾಡಿಕೊಟ್ಟೆ ಕೊಡ್ತೀನಿ ನಾನು ಮಾರ್ಗತಿ ಮುಂಡಿಗೆ. ಬಂದು ಆಚ್ಕಟ್ಬೇಕಂತ ಮಾಡಿದ ದಿವಸ ನನಗೆ ನೆಮ್ಮದಿ. ಗ್ಯಾ ಲತಾ ಲತಾ ಎಲ್ಲಾಯ್ತಾ ಇದ್ದಿ ಬಾರೆಯಲ್ಲಿ? ಓ ಶಾರದಕ್ಕ ಬಂದೆ ತಡಿ. ಯಾಕೆ ಶಾರದಕ್ಕ ಕೂಗ್ದಲ್ಲ ಹಂಗೆ? ಇಂಥವೇನೋ ಒಂಚೂರು ಕೇಳ್ಬೇಕಿತ್ತು ಕಣಗಿ, ಅದಕ್ಕೆ ಕೂಗ್ದೆ. ಏನು ಬೇಕಕ್ಕ? ಅದಿರ್ಲಿ ಕಣವ, ನೀನೆಲ್ಲವ ಐತಿಂದ ಬರ್ತಾ ಇದೆಯಲ್ಲ? ಏ ಇಲ್ಲೇ ಗತ್ತಕ್ಕೆ ಹೋಗಿದ್ದೆ ಕಣಮ್ಮ, ಗತ್ತದಿಂದ ಬರ್ತಾ ಇದ್ದೆ. ಅಯ್ಯೋ ಅಲ್ಲಿ ಕೆಂಪಕ್ಕನ ಸೊಸೆಗೆ ಇವಳು ರಾಜಕ್ಕ ಏನೇನೋ ಹೇಳ್ಕೊಡ್ತಿದ್ಲು, ಅಲ್ಲಿ ಹೋಗೋದ್ಬಿಟ್ಟು ಹಿಂಗೆ ಬಂದೆ. ಓಹೋ ಕೆಂಪಕ್ಕನ ಸೊಸೆಗೆ ಆ ರಾಜಕ್ಕ ಎಲ್ಲ ಚಾಡಿ ಹೇಳ್ಕೊಟ್ಟಾಳವ? ಒಕ್ಕಣಕ್ಕ ಯಾಕೋ ಅವಳೆ ಚಾಡಿ ಹೇಳ್ಕೊಡಂಗೆ ಕಾಣಿಸ್ತಾಳೆ ಅವಳಿಗೆ. ಚೆನ್ನಾಗೆ ಮಾತಾಡ್ಕೊಂಡು ಇಬ್ರು ನಿಂತಿದ್ರು, ಏನೇನೋ ಹೇಳ್ಕೊಡ್ತಿದ್ಲು ಇವಳು. ಅವಳು ಹ್ಞೂ ಹ್ಞೂ ಅಂತಿದ್ಲು. ನೇರ ಮಾಡ್ಕೊಳ್ಳಿ ಬಾರವ, ನನಗೂ ನಿನಗೂ ಯಾಕೆ? ಸರಿ ಕಣಕ್ಕ, ನೀನು ಯಾಕೆ ನಾನು ಕರೆದಲ್ಲ? ನಾನು ಒಡವೆಗಳೆಲ್ಲನೂ ಬ್ಯಾಂಕಿಗೆ ಮಾಡಿಬಿಟ್ಟಿದ್ದೀನಿ ಕಣವ. ನಮ್ಮ ಸಂಬಂಧಿಕರದೊಬ್ಬರದು ಮದುವೆ ಅದೇ ನಾಡ್ದು, ನಿಂದು ಎಳ್ಳೆಳೆ ಚೇನ್ ಇತ್ತಲ್ಲ ಕೊಡವ, ಆಯ್ಕೆ ಬಂದು ಕೊಟ್ಟನು. ಯಾಕ ನಂದೆಲ್ಲಿದ್ದದು? ನನ್ನ ಗಂಡ ಮುರುವ ಆಗಲೇ ಬ್ಯಾಂಕಿಗೆ ಮಾಡೋಗಿ, ನೀನು ಅಲ್ಲೇ 1.5 ವರ್ಷ ಆಯ್ತಾ ಬತ್ತು, ಗುಡ್ಸೆ ಕೊಟ್ಟಿಲ್ಲ ಕಣಕ್ಕ, ಪಾಠ ಓದಿಸ್ತಾವನೆ ಅದ. ಮೈ ಮೇಲೆ ಇಷ್ಟೊಂದು ಹಾಕೊಂಡಿದ್ದಿ, ಚೆನ್ನಾಗಿ ಕೇಳ್ತಿದ್ದಿ. ಏನು ಹಾಕೊಂಡಿದ್ದಾನವ? ಇದೊಂದೇ ಒಂದು ನೆಕ್ಲೆಸ್ ಹಾಕೊಂಡಿದ್ದಾನೆ ಅಷ್ಟೇ, ಇನ್ನೇನಿದತ್ತು? ಅಯ್ಯೋ ಅಲ್ಲೆಲ್ಲ ಚೈನು ನಂದಿತ್ತಲ್ಲವ, ಅದಕ್ಕೆ ನಿಂಗೆ ಕೇಳಿದೆ ನಿಂದಿದ್ರೆ ಕೊಟ್ಟಿಯೇನೋ ಅಂತ. ಅಯ್ಯೋ ನಂದಿಲ್ಲ ಕಣವ, ಅವಳು ಲಕ್ಷ್ಮಕ್ಕಂದು ಇರ್ಬೇಕು, ಈಗ ಮಾಡಿಸಿರ್ಬೇಕು, ಕೇಳ ಅವಳು ಕೊಟ್ಟಾಳೇನು. ನಂದಿಲ್ಲ, ನಂದು ಬ್ಯಾಂಕಲ್ಲದೆ. ಓ ನಮ್ಮನೇದು ನನ್ನ ಗಂಡ ನಂದಿತ್ತಲ್ಲವ, ಗಿರ್ವಿ ಮಾಡಿಬಿಟ್ಟವನಿ. ಅದಕ್ಕೆ ಕೇಳಿದೆ ನಿನ್ನ ಕೊಟ್ಟಿಯೇನೋ ಅಂತ. ಅಯ್ಯೋ ಇಲ್ಲ ಕಣಕ್ಕ, ಇದ್ದಿದ್ರೆ ಕೊಡೀವ್ನಿ, ಬ್ಯಾಂಕಲ್ಲದೆ. ಏನು ತಿನ್ಕೊಬಿಡಿವಾ, ಆಯ್ಕ ಬಂದು ಕೊಡೀವ್ನಿ ಬ್ಯಾಂಕಲ್ಲದೆ. ಆಯಿತು ಬಿಡವ, ಎಸೆಟ್ಕ ನೋಡ್ತೀನಿ, ಲಕ್ಷ್ಮಕ್ಕನೋ ಇಲ್ಲ ತಿಮ್ಮಮ್ಮನೋ ಕೇಳಿ ನೋಡ್ತೀನಿ. ಸರಿ ಕಣಕ್ಕ, ಕೆಲಸವೇ ಬೈತೀನಿ ನಾನು. ಎಲ್ಲ ಗುಡ್ಸಟ್ಟಿ ಮೊನ್ನೆ ಫಂಕ್ಷನ್ ಆಯ್ಕೊ ಬಂದಿದ್ದು ನಾನೇ ನೋಡೀನಿ, ಬ್ಯಾಂಕಲ್ಲದೆ ಅಂದ್ಯಾ? ನೀನು ಚೇನ್ ಕೊಟ್ರೆ ನಾನು ನುಂಕೊಬಿಡೀನಿ ನಾನು. ಬಾ ಬಾ ನಮ್ಮ ತಕ್ಕೂ ಬತ್ತಿದ್ದೀವಿ ಒಂದು ದಿವಸ, ನೀನು ನೋಡ್ಕೊತೀನಿ ಕಣ ನಿನ್ನ. ಲಕ್ಷ್ಮಕ್ಕ ಮನೇಲಿದ್ದೇನೆ? ಯಾಕ್ಲತ್ತ ಒತ್ತತ್ತರ್ಲೆ ನಮ್ಮಂತ ಬಂದಿದ್ಯಲ್ಲ, ಏನು ಬೇಕವ? ಓ ನನಗೇನು ಬೇಡ ಕಣಕ್ಕ, ಆ ಶಾರದಕ್ಕ ನಾನು ಎಳ್ಳೆಳೆ ಚೇನ್ ಕೇಳಿದ್ಲು, ನಾನು ಇಲ್ಲ ಅಂದೀನಿ. ಅವಳು ನಿಂತಕ್ಕೆ ಬರಂಗವಳೆ, ನೀನು ಇಲ್ಲಾನು. ಅವಳಿಗ್ಯಾಕವ ನನ್ನ ಚೇನು? ಯಾರ್ದು ನೆಂಟ್ರದು ಫಂಕ್ಷನ್ ಇರೋದಂತೆ, ಹಾಯ್ಕೊಂಡು ಹೋಗ್ಬೇಕಂತೆ, ಅದಕ್ಕೆ ಕೇಳಕ್ಕೆ ಅಂತ ಬಂದ್ಲು.
ಕೇಳಿದ್ಲು ನನ್ನ, ನಾನು ಇಲ್ಲ ಅಂದೀವ್ನಿ, ನೀನು ಇಲ್ಲ ಅಂತ ಹೇಳು, ಏನಾರು ಒಂದು ಹೇಳ್ಬಿಡು. ಹೆಂಕಂಡು ತಗೊಂಡೋಗಿ ಡುಪ್ಲಿಕೇಟ್ ತಂದ್ಕೊಟ್ಟು, ಇಲ್ಲ ಅಂತಂದ್ರೆ ಏನಾರು ಕಟ್ಕಿಟ್ಕ ಮಾಡ್ಕೊಂಬಂದು ಕೊಟ್ರೆ, ಯವ್ವ ಅದಕ್ಕೆ ನಾನು ಇಲ್ಲ ಅಂದೀನಿ, ನೀನು ಹಂಗೆ ಹೇಳು. ಇದೇನಿಲ್ಲ ಹಿಂಗೆ ಹೇಳ್ತಿದ್ದಿ, ನೀವು ಕಣೆ ಕಟ್ಕಿಟ್ ಮಾಡಿಬಿಟ್ರೆ, ಇಲ್ಲ ಏನಾರು ಒಂದು ಲಿಂಕ್ ಕಟ್ ಮಾಡ್ಕೊಂಬಿಟ್ಟು ಇದು ಮಾಡ್ಕೊಬಿಟ್ರೆ, ಯವ್ವ ಇವತ್ತೇನು ಚಿನ್ನ ಹೊಸಿ ದುಬಾರಿ, ಯವ್ವ ನಾನು ಕೊಡಲ್ಲ, ಇನ್ನಾರು ಒಂದು ಹೇಳ್ಬಿಡ್ತೀನಿ ನಾನು ಅವಳಿಗೆ. ಸರಿ ಕಣಕ್ಕ, ನಾನು ಬರ್ತೀನಿ, ಇನ್ನೇನು ಬತ್ತಾಳ ಅವಳು ಇಲ್ಲಿಗೆ. ಲಕ್ಷ್ಮಿ ಲಕ್ಷ್ಮಿ ಒಳಗಿದ್ದೇನೆ. ಇದೇನಕ್ಕ ಬಂದೇ ಬಿಟ್ಲು ಇವಳು, ಏನು ಮಾಡೋಣಕ್ಕ ನಾನು ಇವಾಗ. ಏನು ಬೇಡ, ಸುಮ್ಮನೆ ನಿಂತ್ಕೊ, ಸುಮ್ಮನೆ ಮಾತಾಡೋಂಗೆ ನಿಂತ್ಕೊ. ಇದೇನವಲ್ಲಕ್ಕ ಕೆಲಸ ಅವೇ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಇವಳ ಮನೇಲಿ ಇದ್ದಿ. ಅದು ಅದು ಹಿಂಗೆ ಬರ್ತಾ ಇದ್ನಲ್ಲ, ಲಕ್ಷ್ಮಕ್ಕ ಕರೆದ್ಲು, ಅದಕ್ಕೆ ಒಳಗೆ ಬಂದೆ ಕಣ್ ಬಾರಕ್ಕ. ಇದ್ಯಾಕಾಗಿ ಲಕ್ಷ್ಮಿ ನೀನು ಹಿಂಗೆ ಬಾಯ್ ತರ್ಕೊಂಡು ನಿಂತಿದ್ಯಲ್ಲ. ಅಯ್ಯೋ ಏನೂ ಇಲ್ಲ ಕಣ್ ಬಾರಕ್ಕ. ಅಯ್ಯೋ ನಮ್ಮ ಕಡೆ ನಮ್ಮ ಅಪ್ಪನ ಮನೆ ಕಡೆ ನೆಂಟ್ರೊಬ್ರು ಸದಾಗೋರೆ, ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ನಾನೇನೋ ಒಂದು ಕೇಳೋಣ ಅಂತ ಬಂದೆ ಕಣೆ ಮಗ ನಿಂತವ. ಏನು ಬೇಕು ಕೇಳಕ್ಕ, ಇದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಅಯ್ಯೋ ನಮ್ಮ ಕಡೆದೊಂದು ಫಂಕ್ಷನ್ ಇತ್ತು ಕಣೆ, ನೀನು ಈಗ ಚೈನ್ ಮಾಡಿಸ್ಕೊಂಡಿದ್ದಲ್ಲ, ಕೊಡೆ ಹಾಯ್ಕೊಂಡೋಗಿ ತಂದು ಕೊಡ್ತೀನಿ. ಅಕ್ಕ ಹೆಂಗೆ ಕೊಡೋಣಕ್ಕ, ನಾನು ಮಣ್ಗೋಯ್ತಾನಲ್ಲಕ್ಕ, ಅಲ್ಗೆ ಹಾಯ್ಕೊಂಡೋಗ್ಬೇಕಲ್ಲಕ್ಕ, ಅಲ್ಲ ಎಲ್ಲರೂ ನೋಡೋದು ಬೇಡವೇನಕ್ಕ. ಇದೇನಾಗಿ ಸಾಗೋಯ್ತೀನಿ ಅಂತಿದ್ದಿ, ಹಾಯ್ಕೊಳೋದಿಯಾ ಯಾಕ? ಸಾಗೋಗ್ಲಿ ಏನ್ಕರ ಹೋಗ್ಲಿ, ಮಾಡಿಸಿದ್ಮೇಲೆ ಹಾಯ್ಕೊಂಡೋಗಕ್ಕಿಲ್ವೇ? ನಮ್ಮ ಅಪ್ಪನ ಮನೆಯವ್ರೆ ಬಳಗ ಎಲ್ಲ ಬಂದಿರ್ತದೆ ಕಣಕ್ಕ, ಅವರೆಲ್ಲ ನೋಡೋದು ಬೇಡವೇ? ಯಾರು ಸತ್ತೋಗಿರೋರು? ಅಯ್ಯೋ ನಮ್ಮ ಅಪ್ಪ ಇಲ್ವೇ, ನಮ್ಮ ಅಪ್ಪ ಅಣ್ಣ ಇಲ್ವೇ, ಅವ್ರ ತಂಗಿ ಇಲ್ವೇ, ಅವ್ರ ತಮ್ಮ ಇಲ್ವೇ, ಅವ್ರ ತಮ್ಮ ರಕ್ಕನ ನಾದ್ನಿ ಗಂಡನ ತಂಗಿ ಮಗಳು ಗಂಡ ಸತ್ತೋಗಿರೋದು. ಇದೇನವ ಇಷ್ಟು ಉದ್ದ ಅದೇ ಅಂದ ಕಣವ, ಸಂಬಂಧ ದೂರ ಸಂಬಂಧ. ಅಲ್ಲ ನನಗೆ ಕೊಡದೇ ಇದ್ರು ಪರವಾಗಿಲ್ಲ, ನಮ್ಮ ಮಣ್ಗಾಯ್ಕೊಂಡು ಹೋಯ್ತೀನಿ ಅಂತೆಲ್ಲ ನೀನು ಲಕ್ಷ್ಮಿ. ಅಲ್ಲ ಕಣಕ್ಕ, ನಮ್ಮ ದೂರ ಸಂಬಂಧ ಅಲ್ವಕ್ಕ ಅವರೆಲ್ಲ. ನಮ್ಮ ಅಪ್ಪನ ಮನೆ ಕಡೆಯವರು ನಮ್ಮ ಮದುವೆ ಮಾಡಿಸಿರೋದ ನೋಡಿಲ್ಲ, ಸದ್ಯಕ್ಕೆ ಯಾವುದೋ ಫಂಕ್ಷನ್ಗಳು ಇಲ್ಲ, ಅದಕ್ಕೆ ಇವಾಗ ಹಾಯ್ಕೊಂಡು ಹೋದ್ರೆ ಎಲ್ಲರೂ ಕೇಳ್ತಾರೆ ನೋಡ್ತಾರೆ ಅಂತ ಕಣಕ್ಕ. ಸರಿ ಕಣವ ಆಯಿತು, ಹಾಯ್ಕೊಂಡು ಹೋಗು. ಯಾಕ ಕೊಡೀನಿ, ಕೊಡಲ್ಲ ಅಂತಿರ್ಲಿಲ್ಲ, ಅಲ್ಲೆಲ್ಲ ಬರ್ತಾರಲ್ಲ ಅದಕ್ಕೆ ಹಾಯ್ಕೊಂಡು ಹೋಗ್ಬೇಕು ಕಣಕ್ಕ. ಇಲ್ಲ ಅಂದ್ರೆ ಅಯ್ಯೋ ನೀನೇನು ಇದು ಮಾಡ್ತಿದ್ದ, ಕೊಡೀನಿ. ಅಯ್ಯೋ ನಮ್ಮ ಅಪ್ಪನ ದೂರದ ಬಳಗ ಅಲ್ವವ, ಅದಕ್ಕೆ ಹೋಗಲೇಬೇಕು. ಅವನು ಬೇರೆ ಇವತ್ತೇ ಸತ್ತವನೇ, ಏನು ಮಾಡ್ಲು ಎಂತ ಮಾಡ್ಲು. ಮನೇಲಿ ಬೇರೆ ಸಾರು ಮುದ್ದೆ ಕೋಳಿ ಸಾರು ಮಾಡಿಬಿಟ್ಟಿದ್ದೆ, ಹೆಂಗುಣಕ್ಕೂ ಆಯ್ತಲ್ಲ ಕಣೆ ಅಕ್ಕ. ಸರಿ ಕಣವ, ಏನಾರು ಮಾಡ್ಕೊ ಬರ್ತೀನಿ. ಯಾಕ ಯಾವುದೇ ಕಣಕ್ಕೂ ನಾನು ಹೇಳ್ದೆ ಅಂತ ಹೇಳ್ಬೇಡ ಕಣೆ ನೀನು ಅವಳಿಗೆ. ನೋಡು ನನ್ನ ಮೇಲೆ ಇದು ಮಾಡ್ಕೊಂಡು ಹೋದ್ಲು, ಮಾಡ್ಕೊಂಡ್ರೆ ಸುಮ್ಮನಿರು, ಒಡವೆ ಕೊಡೋದವಳಿಗೆ. ಅಲ್ಲ ನನ್ನ ಗಂಡ ನನಗೆ ಅಂತ ಮಾಡಿಸ್ಕೊಟ್ರದ, ಊರಾದ್ರೆ ಬಿಲಾಲ್ಜಿಗೆಲ್ಲ ಕೊಡ್ತೀನಿ ಅಂತ ಹೇಳಿದಾನೆ, ಬಾರವ ನಾನೇ ಕೊಡೋದವಳಿಗೆ. ಉಕ್ಕಣಕ್ಕ ಕೊಟ್ಬಿಟ್ಟು ಏನಾರು ತೀರ್ಸ್ಕೊಂಡ ಪಾರಿಸ್ಕೊಂಡ ಬಂದರೆ ಆಮೇಲೆ ನಮ್ಮ ಗಂಡಿನ ನಮ್ಮನ್ನು ಸುಮ್ಮನೆ ಬಿಟ್ಟಾರೆ. ಅದೇಪ್ಪ ಈ ಬಿಲಾಲಿರ್ಗೇನು ಮಾಡಿಸ್ಕೊಳಕ್ಕಾಗ್ತಾ ಇದ್ರು, ನಮ್ಮ ಅಡುಗೆಗಳು ಹಾಕೊಂಡು ಸೂಕಿ ಕೊಡೋಕ್ಕೆ ಕಾಳು ಬಾಬಾ ಕೊಟ್ಟನು. ಸರಿ ಕಣಕ್ಕ, ಮತ್ತೇನು ಅಡುಗೆ ಮಾಡಿದ್ದೆ? ಅಯ್ಯೋ ಏನು ಅಡುಗೆ ಮಾಡಿದ್ನವ, ರಾತ್ರಿನೇ ಸುದ್ದಿ ಬಂದ್ಬಿಡ್ತು ನಮಗೆ, ಸುದ್ದಿ ಬತ್ತಲ್ಲ. ಅಯ್ಯೋ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮನೆಯಪ್ಪ ಬೇರೆ ಮಟನ್ ಕಟ್ ಮಾಡಿಸ್ಕೊ ಬಂದ್ಬಿಟ್ಟಿದೆ, ಅದನ್ನ ಎಸೆಯೋಕ್ಕೂ ಆಗಲಿಲ್ಲ, ಇದು ಮಾಡೋಕ್ಕೂ ಆಗಲಿಲ್ಲ, ಅದನ್ನೇ ಸಾರು ಮಾಡಿ ಮುದ್ದೆ ಮಾಡಿ ಉಂಡಿದ್ದೀವಿ. ಈಗ ನಾನು ನನ್ನ ಗಂಡನೂ ಹೋಗ್ಬಿಟ್ಟು ಬರ್ತೀವಿ ಮಣ್ಣಿಗೆ. ದಿಟ್ವಾಗ್ಲೂ ಸತ್ತಿದ್ದಾರಕ್ಕ? ಹುಕ್ಕಣವ ದಿಟ್ವಾಗ್ಲೂ ಸತ್ತವ್ರೆ. ಓ ಈಗ ಹೋಗಂಗಾರೆ ಬಡ್ಕೋಬೇಕು ನೀನು. ಅಯ್ಯೋ ಬಡ್ಕೋಬೇಕು ಅಂದೇವ, ಬಡ್ಕೊಳ್ಳೇಬೇಕು ಕಣವ. ಯವ್ವ ಅದು ಹೆಂಗೆ ಅಕ್ಕಿ ಮರಿ ಬಾಯ್ಬಿಟ್ಲು ಪಾಪ, ಹೆಂಗೆ ಸತ್ತೋದ್ನು. ಅವಳನ್ನ ಬೇರೆ ಮುಂಡೆ ಮಾಡ್ಬಿಟ್ಟೋದ, ಈಗ ಅವಳಿಗೆ ಬೇರೆ ಒಂದು ಸೀರೆ ತರಬೇಕು, ನಾನು ರೊಕ್ಕ ತರಬೇಕು, ಹೂವು ತಗೊಂಡೋಗ್ಬೇಕು, ಅವೆಲ್ಲ ತಗೊಂಡೋಗ್ಬೇಕು ಕಣವ, ಸುಮ್ಮನೆ ಖರ್ಚು ಕಣವ. ಅಯ್ಯಕ್ಕ ಏನಾರು ಮಾಡು, ಸರಿ ಬರ್ತೀನಿ.